टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮೈಸೂರಲ್ಲಿ ಜಿಟಿ ದೇವೇಗೌಡರು ಅಸಮಾಧಾನ ಇದ್ದಾರೆ. ಅವರು ಕನ್ವಿನ್ಸ್ ಮಾಡೋ ಪ್ರಯತ್ನ ಜೆಡಿಎಸ್ ಮಾಡ್ತಾ ಇಲ್ಲ. ನೋಡಿ, ಅಸಮಾಧಾನ ಇದ್ದಾರೆ ಅಂತ ಅವರು ನನಗೆ ಗೊತ್ತಿಲ್ಲ. ಜೊತೆಲೇ ಇದ್ದಾರೆ, ನಮ್ಮ ಜೊತೆಲಿ ಏನು ಅಸಮಾಧಾನ ಏನಿಲ್ಲ. ವೈಯಕ್ತಿಕ ಕಾರಣ ಅವ್ರಿಗೇನೋ ಬರ್ತಾ ಇಲ್ಲ. ಬಟ್ ನಮ್ಮ ಪಕ್ಷದಲ್ಲಿ ಅವ್ರ ಶಾಸಕರು ನಮ್ಮ JDS ಶಾಸಕರೇ, ಅವರು ಬೇರೆ ಶಾಸಕರಲ್ಲ. ನಿಮ್ಮ ಪಕ್ಷ ಸಂಘಟನೆ ಎಲ್ಲೂ ಕೂಡ ಇಲ್ಲ ಅವರು. ಹಾಗಾಗಿ ಅವ್ರನ್ನ ಕರೆಸುವ ಪ್ರಯತ್ನ ಮಾಡ್ಕೋತೀರಾ? ಅಲ್ಲ, 100% ಕರೆಸೋ ಪ್ರಯತ್ನ ಮಾಡ್ತೀವಿ. ನೋಡ್ರಿ, ಮನ್ಸ್ಕೊಳ್ಳೋದು ಎಷ್ಟೈತಿ ಸಂಸಾರದಲ್ಲಿ, ಒಂದು ಉಂಡು ಮಣಗೋವರಿಗೆ ಅಂತಿದ್ದಲ್ಲ, ಹಂಗೆ ಬರ್ತಾ ಬರ್ತಾ ಚುನಾವಣೆಗಳು ಬರ್ತಾ ಎಲ್ಲ ಸರಿ ಹೋಯ್ತಾರೆ, ಎಲ್ಲ ಅಡ್ಜಸ್ಟ್ಮೆಂಟ್ ಇರ್ತದೆ, ಎಲ್ಲ ಒಂದಾಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ರಾಜ್ಯದಲ್ಲಿ ಅಭಿವೃದ್ಧಿಗಿಂತ ಹೆಚ್ಚಾಗಿ ನಾಯಕತ್ವ ಬದಲಾವಣೆ, CM ವಿಚಾರಗಳು ಚರ್ಚೆ ಆಗ್ತಾ ಇದೆ ಅಂತ ಅನ್ಸಲ್ವಾ ಅಂತ? ನೋಡಿ, ಅಭಿವೃದ್ಧಿ ಬಗ್ಗೆ ಮಾತಾಡೋದಕ್ಕೆ ಅಭಿವೃದ್ಧಿ ದುಡ್ಡೇ ಕೊಡ್ತಾ ಇಲ್ವಲ್ಲ, ಚರ್ಚೆಯಾಗಿ ಮಾಡ್ಕೊಳ್ತಾರೆ. ದುಡ್ಡು ಕೊಟ್ಟರೆ ತಾನೇ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗೋದು. ಈಗ ಅದನ್ನು ಡೈವರ್ಟ್ ಮಾಡೋದಕ್ಕೋಸ್ಕರ ಈ ಸಬ್ಜೆಕ್ಟ್ ಬಿಟ್ಟವ್ರೆ ಅಂತ ನಮ್ಮ ಅಭಿಪ್ರಾಯ. ಯಾಕೆಂದರೆ ಅಭಿವೃದ್ಧಿಗೆ ಹಣನೇ ಕೊಡ್ತಾ ಇಲ್ಲ, 5 ಬೀಸ್ಗೆ ದುಡ್ಡು ಕೊಡ್ತಾ ಇದ್ದಾರೆ ಅಂತದ್ದು ಎಲ್ರಿಗೂ ಗೊತ್ತಿದೆ. ಬಹುಶಃ ನಮಗೆ ಚಾಮುಂಡೇಶ್ವರಿ ಮುಖಾಂತರ ಮುಖ್ಯಮಂತ್ರಿ ಕೇಳೋದಿಷ್ಟೇ, ನೀವು ಈ ರಾಜ್ಯದ ಮುಖ್ಯಮಂತ್ರಿ, 224 ಜನಕ್ಕೂ ಮುಖ್ಯಮಂತ್ರಿ, ನೀವು ಕಾಂಗ್ರೆಸ್ ಇದನ್ನ ನಾಯಕರಷ್ಟೇ, ನೀವು ಎಲ್ಲ ಕ್ಷೇತ್ರವನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮನವಿ. DK ಶಿವಕುಮಾರ್ CM ಹಾಗೆ ಆಗ್ತದೆ ಅಂತೇಳಿ ಅವ್ರ ಬೆಂಬಲಿಗರು ಮಾತನಾಡ್ತಾರೆ ಅಂತ ಸಾಧ್ಯತೆ ಕಾಣಿಸ್ತಾ ಇದೆಯಾ ಅಂತ ರಾಜಕಾರಣದಲ್ಲಿ? ನೋಡಿ, ಕಾಂಗ್ರೆಸ್ ಬರಬೇಕಾದ್ರೆ DK ಶಿವಕುಮಾರ್ ಅವರ ಶ್ರಮ ಜಾಸ್ತಿ ಇತ್ತು. ಅವಾಗ ಮೊದಲಲ್ಲಿ 136 ಬರಬೇಕಾದ್ರೆ DK ಶಿವಕುಮಾರ್ ಅವರ ಆ ಚಿಂತನೆ ಪಂತನೆ ಎಲ್ಲ ಆಯಿತು. ಅದಾದ ನಂತರ MLAಗಳೆಲ್ಲ ಯಾರಿಗೆ ಸಪೋರ್ಟ್ ಮಾಡಿದ್ರು, ಏನು ಮಾಡಿದ್ರು ಅಂತ ಗೊತ್ತಿದೆ. ಇದು ಕಾಂಗ್ರೆಸ್ಸು ರಾತ್ರಿ 12 ಗಂಟೆಯಲ್ಲಿ ಪಾರ್ಟಿ ಹುಟ್ಟಿರೋದು, ಯಾವಾಗ ಏನೇನು ಮಾಡ್ತಾರೆ ಏನೋ ಅಂತ ಗೊತ್ತಾಗಲ್ಲ. ಸೊ ಅದಕ್ಕೆ ಕಾದು ನೋಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ವಿ. ನಮಗೆ ಅವಶ್ಯಕತೆ ಏನಿಲ್ಲ, ನಮಗಾಗಲಿ BJP ಅವ್ರಿಗಾಗಲಿ ಏನು ಅವಶ್ಯಕತೆ ಏನಿಲ್ಲ. ಅವ್ರ ಪಕ್ಷದಲ್ಲಿ ಇರ್ತಕ್ಕಂಥದ್ದಲ್ಲಿ ಅವರು 5 ವರ್ಷ ಮುಖ್ಯಮಂತ್ರಿ ಆಗಿದ್ದು ಸಂತೋಷ. DK ಶಿವಕುಮಾರ್ಗೆ ಬಿಟ್ಕೊಟ್ರು, ಅವ್ರ ಅರ್ಹತೆ ಇದ್ದವ್ರಿಗೆ ಸಿಗ್ತಕ್ಕಂಥದ್ದಲ್ಲಿ ಕೊಡಬೇಕು ಅಂತಕ್ಕಂಥದ್ದು ನಮ್ಮದು ಒತ್ತಾಯ.